ಮಕ್ಕಳ ಸಿನಿಮಾ ಅನ್ನೋಕ್ಕಿಂತ ಮಕ್ಕಳು ನಮಗೋಸ್ಕರ ನೀಡಿರುವಂಥ ಸಿನಿಮಾ ಅಂತ ಹೇಳ್ಬೋದು. ಆದಷ್ಟು ಬೇಗ ಒಂದು ಶಿಕ್ಷಕರ ಅಪಾಯಿಂಟ್ಮೆಂಟ್ ಅನ್ನು ಮಾಡಬೇಕು. ಮಕ್ಕಳು ಜಾಸ್ತಿ ಇರಲಿ ಟೀಚರ್ಸ್ ಕಮ್ಮಿ, ಮಕ್ಕಳು ಕಮ್ಮಿ ಇರಲಿ ಟೀಚರ್ಸ್ ಯಾರು. ನಮಸ್ತೆ ಎಲ್ಲರಿಗೂ. ಮೊನ್ನೆ ಅಷ್ಟೇ ಅಂದರೆ ಮೇ 30ಕ್ಕೆ ಕರಾವಳಿಯಾದ್ಯಂತ ಚಿತ್ರಮಂದಿರಗಳಲ್ಲಿ ಸ್ಕೂಲ್ ಲೀಡರ್ ಅನ್ನೋ ಚಿತ್ರ ಬಿಡುಗಡೆಯಾಗಿರೋದು ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ. ಅದರ ಬಿಡುಗಡೆ ಸಮಾರಂಭಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರಾಯಿತು. ಆ್ಯಕ್ಚುಲಿ ಈ ಪ್ರೋಗ್ರಾಮ್ ಮಂಗಳೂರಿನ ಭಾರತ್ ಸಿನಿಮಾದಲ್ಲಿ ನಡೀತು. ಈ ಹಿಂದೆ ಪೆನ್ಸಿಲ್ ಬಾಕ್ಸ್ ಅನ್ನೋ ಮಕ್ಕಳ ಚಿತ್ರ ಮಾಡಿರೋ ರಜಾಕ್ ಪುತ್ತೂರ್ ಅವರ ನಿರ್ದೇಶನದಲ್ಲೇ ಇನ್ನೊಂದು ಮಕ್ಕಳ ಚಿತ್ರ ಇದು ಸ್ಕೂಲ್ ಲೀಡರ್. ಸೊ ಬಿಡುಗಡೆ ಸಮಾರಂಭ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತೆ. ಅದಕ್ಕಿಂತ ಮೊದಲು ಅದರಲ್ಲಿ ನಟಿಸಿರೋ ಕಲಾವಿದರಲ್ಲಿ ಹಾಗೂ ಇನ್ನೂ ಕೆಲವರಲ್ಲಿ ಹಾಗೆ ಮಾತಾಡ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಲ್ಪೆ ಇಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ಒಂದು ಫಿಲ್ಮಲ್ಲಿ ಕೂಡ ನಾನು ಒಂದು ಎಕ್ಸಾಮ್ ಸೂಪರ್ವೈಸರ್ನ ಒಂದು ರೋಲನ್ನು ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಮಗಳು ಕೂಡ ಇದರಲ್ಲಿ ಒಂದು ಸ್ಟೂಡೆಂಟ್ ರೋಲನ್ನು ಮಾಡ್ತಾ ಇದ್ದಾಳೆ. ಈ ಒಂದು ಫಿಲ್ಮನ್ನು ನೋಡಿದ ತಕ್ಷಣ ನಮಗೆ ಒಂದು ಹೃದಯಕ್ಕೆ ಬಹಳ ಒಂದು ನಾಟುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಚಿತ್ರದ ಕಥೆಯನ್ನು ನೋಡುವಾಗ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಈ ಒಂದು ಸರ್ಕಾರಿ ಶಾಲೆಯ ಮೇನ್ ಉದ್ದೇಶ ಅಂದರೆ ಶಿಕ್ಷಕರ ಕೊರತೆ. ಇದರ ಒಂದು ಆಧಾರಿತವಾಗಿ ಒಂದು ಫಿಲ್ಮನ್ನು ತೆಗೆದಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ವೈಭವಿ ಅಂತ. ನಾನು ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಫಸ್ಟ್ ಮೂವಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತು ಅಂದರೆ ನಮ್ಮ ಈ ಕಷ್ಟ ಇಷ್ಟು ಹಾರ್ಡ್ ವರ್ಕ್ ಎಲ್ಲ ಸಕ್ಸಸ್ ಆಗಲಿ ಅಂತ ಬಯಸ್ತೇನೆ. ಮತ್ತು ಎಲ್ಲರೂ ಬಂದು ನೋಡಿ. ಪ್ರೀಮಿಯರ್ ಶೋ ನೋಡಿದ್ದೀರಾ? ಪ್ರೀಮಿಯರ್ ಶೋ ನೋಡಿದ್ರೆ ಇಲ್ಲಿ ಇರಲಿಲ್ಲ. ಫಸ್ಟ್ ಶೋ ನೋಡಬೇಕು. ಟ್ರೈಲರ್ ಹೆಂಗೆ ಅನಿಸ್ತು? ಟ್ರೈಲರ್ ತುಂಬ ಚೆಂದ ಬಂದಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೆಟರ್ ಬುಕ್. ಹಲೋ ಮ್ಯಾಮ್. ಹಾಯ್. ಫಿಲಮ್ ನೋಡಿದ್ದೀರಾ ಪ್ರೀಮಿಯರ್ ಶೋ? ಸ್ಕೂಲ್ ಲೀಡರ್ ಅನ್ನೋದು ನಿಮಗೆ ಯಾಕೆ ಅಟ್ರಾಕ್ಟ್ ಆಯಿತು? ಸ್ಕೂಲ್ ಅಂದರೆ ನಾವು ಸಹ ಸ್ಕೂಲಲ್ಲಿ ವರ್ಕ್ ಮಾಡೋದು. ಸ್ಕೂಲ್ ಡೇಸಲ್ಲಿ ನೀವು ಲೀಡರ್ ಆಗಿದ್ರಾ? ಅಂದರೆ ಕ್ಲಾಸ್ ಲೀಡರ್ ಅಥವಾ ಸ್ಕೂಲ್ ಈಗಲೂ ಲೀಡರ್ ಏನು? ಅವರು ಟೀಚರ್. ಅವರು ನಮ್ಮ ದೈಹಿಕ ಶಿಕ್ಷಣ ಉಡುಪಿ ದಕ್ಷಿಣ ಕನ್ನಡ ದೈಹಿಕ ಶಿಕ್ಷಣ ಜಿಲ್ಲಾ ಸಂಘದ ಅಧ್ಯಕ್ಷರವರು. ಅವ್ರು ನಮ್ಮದೊಂದು ಮೋಟಿವ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಮಹಿಳೆಯರಿಗೆ ಒಂದು ಅವ್ರ ರೋಲ್ ಮಾಡೆಲ್ ಅಂತ ನಾನು ಎನಿಸ್ಕೊಳ್ತೇನೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ಹಾಗೆ ಒಂದು 10:30 ಅಂದಾಜಿಗೆ ಸ್ಕೂಲ್ ಲೀಡರ್ ಸಿನಿಮಾದ ಬಿಡುಗಡೆ ಸಮಾರಂಭ ಶುರುವಾಯಿತು. ಸನ್ ಮ್ಯಾಟ್ರಿಕ್ಸ್ ಪ್ರೆಸೆಂಟ್ಸ್ ಮಾಡ್ತಾ ಇರುವಂಥ ಸಿನಿಮಾ ರಜಾಕ್ ಪುತ್ತೂರ್ ಇವರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಸತ್ಯೇಂದ್ರ ಪೈ ಇವರ ನಿರ್ಮಾಣ. ಸತ್ಯೇಂದ್ರ ಪೈ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಒಂದು ಜೋರದ ಚಪ್ಪಾಳೆ ಒಳಗೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರ ಜೊತೆಗೆ ಹಿರಿಯ ರಂಗಕರ್ಮಿ ವಿಜಯಕುಮಾರ್ ಕೊಡಿಯಾಲ್ಬೈಲ್, ಹಾಗೆ ಪ್ರಕಾಶ್ ಪಾಂಡೇಶ್ವರ್, ಭೋಜರಾಜ್ ವಾಮಂಜೂರ್, ಪ್ರಸನ್ನ ಶೆಟ್ಟಿ, ಸುಚಿತ್ರಾ ನಾಯಕ್ ಹಾಗೂ ಇನ್ನೂ ಹಲವು ಗಣ್ಯರು ಮತ್ತು ಕಲಾವಿದರು ಉಪಸ್ಥಿತರಿದ್ದರು. ಹಾಗೆ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಶುರುವಾಯಿತು. ಇವತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟು ಜನ ತುಂಬಿದ್ದಾರೆ. ಟ್ರೈಲರ್ ಬಗ್ಗೆ ಅಂತೂ ಕೇಳಿದಾಗ ಎಲ್ಲರೂ ಪಾಸಿಟಿವ್ ರಿಯಾಕ್ಷನ್ನೇ ಕೊಟ್ಟರು. ಅದಾದಮೇಲೆ ಎಲ್ಲರೂ ಅಷ್ಟು ಎಕ್ಸೈಟೆಡ್ ಆಗಿ ಸಿನಿಮಾ ನೋಡೋಕ್ಕೆ ಬಂದಿದ್ರು ಕೂಡ. ಫಸ್ಟ್ ಹಾಫ್ ಮುಗಿತು. ನನಗಂತೂ ತುಂಬ ಇಷ್ಟ ಆಯಿತು. ನಿಜ ಹೇಳ್ಬೇಕಂದ್ರೆ ಈಗ ಶಾಲಾ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಮುಗಿಸಿ ಮತ್ತೆ ಶಾಲೆ ಶುರುವಾಗಿರೋ ಟೈಮ್. ಇನ್ನೂ ರಜೆ ಗುಂಗಲ್ಲೇ ಇರೋ ಆ ಮಕ್ಕಳಿಗೆ ಆಗಿರ್ಬೋದು, ಹಾಗೆ ಆ ಮಕ್ಕಳ ಜೊತೆಗೆ ಟೀಚರ್ಸ್ ಕೂಡ ಜೊತೆಯಾಗಿ ಬಂದು ಸಿನಿಮಾ ನೋಡೋಕ್ಕೆ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಸನ್ ಮ್ಯಾಟ್ರಿಕ್ಸ್ ಬ್ಯಾನರ್ನಲ್ಲಿ ನಿರ್ಮಾಣಗೊಂಡಂತಹ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕರಾವಳಿ ಪ್ರತಿಭೆಗಳ ಸಿನಿಮಾ ಸ್ಕೂಲ್ ಲೀಡರ್ ಫಸ್ಟ್ ಹಾಫ್ ಬಗ್ಗೆ ಕೇಳೋದಾದರೆ, ನೋಡುವಂಥ ಮೂವಿ. ಫಸ್ಟ್ ಹಾಫ್ ಇಷ್ಟ ಆಯಿತಾ? ಏನು ಇಷ್ಟ ಆಯಿತು? ತುಂಬ ಮಕ್ಕಳದೊಂದು ಆ್ಯಟಿಟ್ಯೂಡು, ಯಾವ ರೀತಿ ಇರ್ತಾರೆ. ನೀವೆಲ್ಲಿಂದ ಬರ್ತಿರೋದು? ನಾನು ಹಳ್ಳಿಯಿಂದ ಬಂದಿರೋದು. ಇಟ್ಸ್ ರಿಯಲಿ ನೈಸ್. ಅಂದರೆ ಯಾರಾದರೂ ಆ್ಯಕ್ಟ್ ಮಾಡ್ತೀಯಾ? ನನ್ನ HM ಇದು ಮಗ ಇದೆ, ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಹಾಫ್ಗೆ ಎಕ್ಸೈಟ್ ಆಗಿ ಪದ್ಯ ಎಲ್ಲ ತುಂಬ ಒಳ್ಳೆ. ಥ್ಯಾಂಕ್ಸ್. ಹೇಗೆ ಅನಿಸ್ತು?
ಚಂದ ಉಂಟು. ಎಲ್ಲಿಂದ ಬಂದಿರೋದು? ನಾವು ಪುತ್ತೂರಿಂದ. ಇದಕ್ಕೋಸ್ಕರನೇ ಬಂದಿರೋದು? ಅಲ್ಲೂ ಇತ್ತಲ್ಲ ಇವತ್ತು ಶೋ? ಅಣ್ಣ ಇದ್ದ ಹಾಗೆ ಕೃಷ್ಣನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಣ್ಣ, ಅದಕ್ಕೋಸ್ಕರ. ಓಕೆ. ಹಾಗೆ ಫಸ್ಟ್ ಹಾಫ್ ಮಾತ್ರ ಅಲ್ಲದೆ ನೆಕ್ಸ್ಟ್ ಹಾಫ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂತೂ ಫಿಲ್ಮ್ ಮುಗ್ದಿದೆ, ಎಲ್ಲರಿಂದ ಕೂಡ ಒಳ್ಳೆಯ ರಿವ್ಯೂಸೇ ಬಂತು. ಗೊತ್ತಾಯ್ತು ಯಾಯ್ತು ಅಂದು ನಾನು ಚೂರು ವೈಪೋಡ. ಸೊ ನಮ್ಮ ಮಾತೆಲ್ಲ ಒಂದು ತೊಲೆ ಎಂದು ಮಾತು ನಮ್ಮ ಕ್ರಿಯೂ ಇಂದು ಈತ ಜನ ಮಸ್ತ್ ಭಂಗ ಬೈದ ಆಯ್ತಾ. ರಿಸಲ್ಟ್ ಇತ್ತೆ ನಿಖಲ್ ತೊಜಿಪಾಯರಂದು ಎನ್ನುವೆ ಮಾತಾಡಕ್ಕೆ ಇಷ್ಟ ಆದಿಪ್ಪು ಎನ್ನುವೆ. ಥ್ಯಾಂಕ್ ಯು. ತುಂಬ ಸಪೋರ್ಟ್ ಮಾಡಿದ್ದೀರಿ, ಆ ಸಿನಿಮಾವನ್ನು ಗೆಲ್ಲಿಸಿಕೊಟ್ಟಿದ್ರಿ. ಈ ಸಿನಿಮಾಕ್ಕೂ ಕೂಡ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ತುಂಬ ಅಗತ್ಯ. ಹೊಸ ಎಂಟ್ರಿ ಸ್ಯಾಂಡ್ಲೋಟಿಗೆ ಒಂದೆರಡು ಮಾತು. ನಾನು ಎಂಕ್ ಪೂರೆಗ್ಲ ಒಂಜಿ ಮನಸ್ಸು ಲೈಕ್ ಪೂರೆಗ್ಲ ಇಷ್ಟ ಆದಪ್ಪ ಅಂದ ಮೂವಿ ಎಂಜಿ ನಮಗ್ ಬೇಕು ಪೂರ ಬಾರಿ ಭಂಗ ಬೈದ. ನಿಮ್ಮ ಚಿತ್ರದ ತಂಡದ ಪರವಾಗಿ ತಮ್ಗೆಲ್ಲರಿಗೂ ಅಭಿನಂದಿಸ್ತೇನೆ. ಇನ್ನೂ ಕೂಡ ನಿಮ್ಮ ಸಪೋರ್ಟು ಬಹಳ ಮುಖ್ಯವಾಗಿದೆ. ಮಕ್ಕಳ ಮನಸ್ಸಿನಿಂದ ಬಂದಿದ್ದೀರ ಅಂತ ಅನ್ಕೊಳ್ತೇನೆ. ನಾವೇನು ಕಷ್ಟಪಟ್ಟು ನಮ್ಮ ಮಕ್ಕಳಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಹೊಸ ಪ್ರತಿಭೆಗಳನ್ನ ನೀವು ಪ್ರೋತ್ಸಾಹಿಸಿ, ನೀವು ಆಶೀರ್ವಾದಿಸಿದ್ರೆ ಮಾತ್ರ. ವೋಟು ನಮ್ಮ ರೈಟು, ರಾಂಗು ರೂಟಿನಲ್ಲಿ ವೋಟು ಮಾಡಬಾರದು. ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು, ವೋಟು ಕೊಟ್ಟ ಮಂದಿಯನ್ನು ಮರೆಯಬಾರದು. ಇದರಿಂದ ಮುಂದೆ ಈ ಬಾಲ ಕಲಾವಿದರಿಗೆಲ್ಲರಿಗೂ ಒಂದು ರಿಯಾಕ್ಷನ್ಸ್ ಹೇಗಿದೆ ಆಡಿಯನ್ಸ್? ತುಂಬ ಖುಷಿ ಆಗ್ತಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಿನಿಮಾ ರಿಲೀಸ್ ಆಯಿತು. ಸೊ ಇವತ್ತು ಫಸ್ಟ್ ಶೋ ನೋಡಿ ಜನ ಹೊರಗಡೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಹಿಂದೆ ಪೆನ್ಸಿಲ್ ಬಾಕ್ಸ್ ಮಾಡಿದ್ರಿ, ಇವಾಗ ಸ್ಕೂಲ್ ಲೀಡರ್. ಯಾಕೆ ಪ್ರತಿ ಸಲ ಮಕ್ಕಳ ಚಿತ್ರ? ಇಲ್ಲ, ನಾನು ಮಕ್ಕಳ ಸಿನಿಮಾ ನಾನು ಮಾಡ್ತಾ ಇದ್ದೇನಲ್ಲ, ಮಕ್ಕಳ ಸಿನಿಮಾದ ಆಪರ್ಚುನಿಟಿ ನನಗೆ ಬರ್ತಾ ಇದೆ ಅಂತ ಅದು ನನಗೆ ಗೊತ್ತಿಲ್ಲ. ಸೊ ನಾನು ಅದಕ್ಕಿಂತ ಮುಂಚೆ ಪೆನ್ಸಿಲ್ ಬಾಕ್ಸ್ ಮುಂಚೆ 2 ಮಕ್ಕಳ ಸಿನಿಮೆಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದು. ಒಂದು ಕನಸು ಕಂಡು ತೆಗೆದಾಗ 2015ರಲ್ಲಿ, ಅದಾದಮೇಲೆ ಗಂಧದ ಗುಡಿ ಅಂತ ಒಂದು ಸಿನಿಮಾ 2018ರಲ್ಲಿ. ಅದಕ್ಕೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೆ, ಅಸೋಸಿಯೇಟ್ ಡೈರೆಕ್ಟ್ ಮಾಡಿದ್ದೆ. ಬಟ್ ಗಂಧದ ಗುಡಿ ಸಿನಿಮಾ 22 ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಅದಾದಮೇಲೆ ನಾನು ನೋ ಡೈರೆಕ್ಷನ್ ಸಿನಿಮಾ ಮಾಡಿರೋದು ಪೆನ್ಸಿಲ್ ಬಾಕ್ಸ್. ಅದಕ್ಕೆ ಕೂಡ ನನಗೆ ಒಂದು ಅವಾರ್ಡ್ ಬಂತು. ಅದೇ 2019ರಲ್ಲಿ ಬೆಸ್ಟ್ ಲಿರಿಕಿಸ್ಟ್ ಅವಾರ್ಡ್ ಬಂದಿದೆ. ಈ ಸಲನೂ ನೀವೇ ಆ್ಯಕ್ಚುಲಿ ಲಿರಿಕ್ಸ್ ಬರ್ದಿರೋದು, ತುಂಬ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡ್ಬೋದಾ ಅವಾರ್ಡ್? ಇಲ್ಲ, ಅದೇ ಎಲ್ಲರೂ ಕೂಡ ಅದೇ ಕೇಳ್ತಾ ಇದ್ದಾರೆ. ಅದೇ ನಾನು ಆ್ಯಕ್ಚುಲಿ ಅವಾರ್ಡ್ ನಿರೀಕ್ಷೆ ಮಾಡಿ ಸಿನಿಮಾ ಮಾಡಿದ್ದಲ್ಲ, ಬಟ್ ಈ ಸಿನಿಮಾ ಎಲ್ಲರೂ ಕೂಡ ರೀಚ್ ಆಗಬೇಕು ಅಂತ ಹೇಳಿ. ಯಾವ ಸಾಹಿತ್ಯ ತುಂಬ ಇಷ್ಟ ಆಯಿತು? ಯಾಕಂದರೆ ವೋಟ್ ಆ ಸಾಂಗ್ ತುಂಬ ಹೈ ರಿಯಾಕ್ಷನ್ಸ್ ಆಗಿದೆ. ಅಂದರೆ ನನಗೆ ಅದು ಕಣ್ಣ ಹನಿಯು ಜಾರಿ ಆಸೆ. ಕಣ್ಣ ಹನಿಯು ಜಾರಿ ಮಳೆ ನೀರ ಜೊತೆಗೆ ಸೇರಿ ನಡುದಾರಿಯಲ್ಲಿ. ಒಂದು ಉದ್ದೇಶ ಅಂತ ಹೇಳಿದ್ರೆ ನಾನು ಕಂಡುಕೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯನ್ನು, ಆ ಒಂದು ಸಮಸ್ಯೆಯನ್ನು ಸರ್ಕಾರಕ್ಕೆ ಒಂದು ತಲುಪಿಸುವ ಒಂದು ಪ್ರಯತ್ನ. ಅದ್ರ ಜೊತೆಗೆ ಒಂದು ಮತದಾನದ ಜವಾಬ್ದಾರಿ ಮಹತ್ವ ಇರುವಂಥ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಉದ್ದೇಶ. ಯಾಕೆ ಆದರೂ ಇದು ಸರ್ಕಾರಕ್ಕೆ ತಲುಪ್ತಿಲ್ಲ ಅಂದರೆ ಇನ್ನೂ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಕೊರತೆ ಇದೆ, ಶಿಕ್ಷಕರ ಕೊರತೆ. ಹೌದು ಸ್ಕ್ರಿಪ್ಟ್ ಬರಲಿಕ್ಕೆ ಕಾರಣ ಕೂಡ ಅದೇ. ಯಾಕಂದರೆ ನಾವು ಪೆನ್ಸಿಲ್ ಬಾಕ್ಸ್ ಸಿನಿಮಾವನ್ನು ಥಿಯೇಟರ್ ಪ್ರತಿಯೊಂದು ಶಾಲೆಯಲ್ಲಿ ನಾವು ಶೋ ಕೊಟ್ಟಿದ್ದೇವೆ. ಒಂದು 200ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅಸ್ಮಿನ ಪ್ರದರ್ಶನ ಮಾಡ್ತೇವೆ. ಆವಾಗ ಏನಾಯ್ತು, ನಾನು ಕೆಲವು ಸ್ಕೂಲ್ಗಳಿಗೆ ವಿಸಿಟ್ ಕೊಡಬೇಕಾದ್ರೆ ಮಕ್ಕಳಿರುವ ಶಾಲೆಯಲ್ಲಿ ಟೀಚರ್ಸ್ಗಳಿಲ್ಲ. ಎಲ್ಲಿ ಮಕ್ಕಳು ಅಂದರೆ ಮಕ್ಕಳು ಜಾಸ್ತಿ ಇರೋಲ್ಲಿ ಟೀಚರ್ಸ್ ಕಮ್ಮಿ, ಮಕ್ಕಳು ಕಮ್ಮಿ ಇರೋಲ್ಲಿ ಟೀಚರ್ಸ್ ಯಾರು, ಒಂಥರ ಇಂಬ್ಯಾಲೆನ್ಸ್ ಆಗ್ತದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು? ಅಷ್ಟೊಂದು ತುಳಸಿ ಮೇಘ ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆ. ಅದು ಕೂಡ ಮಕ್ಕಳ ಸಿನಿಮಾ ಅಲ್ಲ, ಅದು ಕಮರ್ಷಿಯಲ್. ಅಂದರೆ ಇದು ಆಡಿಷನ್ಸ್ ಯಾವ ಥರ ನಡೀತಿದೆ? ಇದಕ್ಕೆ ಮಕ್ಕಳನ್ನು ಹಿಡ್ಕೊಂಡು ಫಿಲ್ಮ್ ಮಾಡೋದಂದರೆ ತುಂಬ ಕಷ್ಟ. ಸಿನಿಮಾದ ನಾವು ಆಡಿಷನ್ ಮಾಡಬೇಕಾಯಿತು. ಸುಮಾರು 25 ಸ್ಕೂಲಿಂದ 125 ಮಕ್ಕಳು ಬಂದಿದ್ದರು. ಸೊ ಅದರಲ್ಲಿ ಮಕ್ಕಳು ಜಾಸ್ತಿ ಬಂದಿದ್ದರು. ಅಷ್ಟು ಫಿಲ್ಟರ್ ಮಾಡಿ ಇಷ್ಟು ಮಕ್ಕಳನ್ನು ಸೆಲೆಕ್ಟ್ ಮಾಡಿದ್ವಿ. ನೆಕ್ಸ್ಟ್ ದೊಡ್ಡವರ ಸಿನಿಮಾ ಆದ ಕಾರಣ ಆಡಿಷನ್ ಬೇಕು, ಗೊತ್ತಿರುವ ಆಡಿಷನ್ ಹ್ಯಾಂಡಲ್ ಮಾಡುವಂಥದ್ದು. ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂದರೆ ಇದರಲ್ಲಿ? ಹೌದು, ಅದು ನಾನು ತುಂಬ ಕಡೆ ವೇದಿಕೆಯಲ್ಲಿ ಹೇಳಿದ್ದೇನೆ. ಈ ಇಷ್ಟು ಮಕ್ಕಳನ್ನು ಹಿಡ್ಕೊಂಡು ನಮಗೆ 40 ದಿನ ಶೂಟಿಂಗ್ ಮಾಡಲಿಕ್ಕೆ ಹರಸಾಹಸ ಪಟ್ಟಿದ್ದೀವಿ. ಇನ್ನು ಸಾವಿರಾರು ಮಕ್ಕಳನ್ನು ಹಿಡ್ಕೊಂಡು ಟೀಚರ್ಸ್ 1 ವರ್ಷದ ತನಕ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಎಲ್ಲ ಟೀಚರ್ಸ್ಗಳಿಗೆ ನಾನು ಇದರ ಮೂಲಕ ಒಂದು ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಸ್ಕೂಲ್ ಲೀಡರ್ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸ್ಕೂಲ್ ಲೀಡರ್ ಅಂದಾಗ ನಿಮಗೆ ನೆನಪಾಗೋದೇನು? ಅಂದರೆ ನಿಮ್ಮ ಸ್ಕೂಲ್ ಡೇಸಲ್ಲಿ ನೆನಪಾಗೋ ಪಾತ್ರಗಳು ಯಾವುದು? ಸ್ಕೂಲ್ ಲೀಡರ್ ಅಂದಾಗ ನನಗೆ ನೆನಪಾಗೋ ಪಾತ್ರ ಅಂದರೆ, ನಾನು ಕೂಡ ಒಂದು ಸ್ಕೂಲ್ ಲೀಡರ್ ಒಂದು ಕ್ಯಾಬಿನೆಟಲ್ಲಿ ಶಾಲಾ ಸಂಸತ್ತಲ್ಲಿ ಆಯ್ಕೆ ಆಗಿದ್ದೇನೆ. ನಾನು ಕಲಿತಾ ಇರುವಂಥ ಶಾಲೆ ಒಂದು ಸರ್ಕಾರಿ ಶಾಲೆ ಆಗಿತ್ತು. ನನಗೆ ಕ್ರೀಡಾ ಮಂತ್ರಿಯ ಒಂದು ಸ್ಥಾನವನ್ನು ಕೊಟ್ಟಿದ್ದರು. ಕ್ರೀಡಾ ಮಂತ್ರಿ ಅಂದಾಗ ನಾವು ಯಾವುದೇ ಒಂದು ಚಟುವಟಿಕೆ ಇರುವಾಗ ಮೇಯ್ನ್ ಆಗಿ ಬರುವಂಥ ಶಿಸ್ತು. ನಮ್ಮ ಶಿಕ್ಷಕರ ಉಪಸ್ಥಿತಿಯಲ್ಲಿ ಕೂಡ ನಾವು ಕೆಲವು ಸಲ ಶಿಸ್ತನ್ನು ನಾವು ಕಾಪಾಡಬೇಕಾಗುತ್ತೆ. ಸಿನಿಮಾದಲ್ಲಿ ಕೂಡ ನಾಯಕತ್ವದ ಒಂದು ಗುಣವನ್ನು ಬೆಳೆಸುವಂಥದ್ದು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ನಿಜವಾಗ್ಲೂ ಹೇಳಬೇಕಾದ್ರೆ ಈ ಫಿಲ್ಮು ಕುಟುಂಬ ಸಮೇತವಾಗಿ ಒಂದು ಮಕ್ಕಳೊಂದಿಗೆ ನೋಡುವಂಥ
ಸಿನಿಮಾವಾಗಿದೆ. ಈ ಸಿನಿಮಾವು ಇಡೀ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯಶಸ್ವಿ ಗಳಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಅಂದರೆ ನಾನು ನೆಕ್ಸ್ಟ್ 9. ಓಕೆ, ಯಾವಾಗಲಾದ್ರೂ ಲೀಡರ್ ಆಗಿದ್ದೀರಾ ಕ್ಲಾಸಲ್ಲಿ ಅಥವಾ ನಾನು ಸ್ಕೂಲಲ್ಲಿ ಸಹ ಕಲ್ಚರಲ್ ಮಿನಿಸ್ಟರ್ ಆಗಿ. ನಿಮ್ಮಲ್ಲಿ ಆ ಲೀಡರ್ಶಿಪ್ ಮತ್ತು ಇದರಲ್ಲಿರುವ ಸ್ಕೂಲ್ ಲೀಡರ್ ರೋಲ್ ಏನಿದೆ ಅದು ಯಾವ ಥರ ಲಿಂಕ್ ಆಗುತ್ತೆ? ಮೂವಿಯಲ್ಲಿ ಸಹ ಕಲ್ಚರಲ್ ಮಿನಿಸ್ಟರ್ ಅಂತ ಒಂದು ಪಾರ್ಟ್ ಇತ್ತು, ಮತ್ತು ಸ್ಕೂಲಲ್ಲಿ ಸಹ ನನಗೆ ಕಲ್ಚರಲ್ ಮಿನಿಸ್ಟರ್ ಅಂತ ಫಸ್ಟ್ ಮೂವಿ. ನಿಮ್ಮ ಫಸ್ಟ್ ಮೂವಿ. ಹೌದು. ಓಕೆ, ನೆಕ್ಸ್ಟ್ ಇದೇ ಕಲಾರಂಗದಲ್ಲಿ ಮುಂದೆ ಹೋಗಬೇಕು ಅಂತ ಏನಾದರೂ ಇಂಟ್ರೆಸ್ಟ್? ನನಗೆ ಅಂದರೆ ನಾನು ಐ ಲವ್ ಆ್ಯಕ್ಟಿಂಗ್. ನಾನು ಇನ್ನೂ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದೇನೆ, ಬರ್ಬೋದು ರೀಸೆಂಟ್. ಏನಾದರೂ ಕ್ಲಾಸ್ಗೆ ಹೋಗ್ತಿದ್ರೆ ಆ್ಯಕ್ಟಿಂಗ್? ನಾನು ಡ್ರಾಮಾ ಕ್ಲಾಸಿಗೆ ಹೋಗ್ತೇನೆ, ಅಂದರೆ ಕಲಾಭ್ಯ ಅಂತ, ಚಿಲ್ಡ್ರನ್ಸ್ ಥಿಯೇಟರ್, ಪ್ರೊಫೆಷ್ನಲ್ ಥಿಯೇಟರ್ ಆರ್ಟಿಸ್ಟ್ ನಾನು. ಆಲ್ ದಿ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ತುಳು ಚಿತ್ರರಂಗಕ್ಕೆ ಇನ್ನಷ್ಟು ಈ ಸಿನಿಮಾಗಳ ಮೂಲಕ ಮಕ್ಕಳ ಚಿತ್ರಗಳು ಬರಲಿ ಅಂತ ಹಾರೈಸ್ತಾ ಕಲಾವಿದರಿಗೆ, ತಂತ್ರಜ್ಞರಿಗೆ ಎಲ್ಲರಿಗೆ ಶುಭವನ್ನು ಕೋರ್ತಾ ಇದ್ದಾರೆ. ನಮಸ್ಕಾರ. ಎಲ್ಲರೂ ಉತ್ತಮವಾಗಿ ನಟನೆ ಮಾಡಿದ ಮಕ್ಕಳದ್ದು ಭಾರಿ ನ್ಯಾಚುರಲ್ ನಟನೆ, ಅದು ಭಾರಿ ಖುಷಿ ಆಯಿತು. ಎಲ್ಲ ನನಗೆ ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾರು ಡೈರೆಕ್ಟರ್ ಮಾಡಿದ್ದಾರೆ, ಎಲ್ಲರಿಗೂ ಸಹ ಉತ್ತಮ ಖುಷಿ ಆಯಿತು. ಇನ್ನೊಂದು ನಮಗೆ ಫೀಲಿಂಗ್ ಅಂದರೆ ನಾವು ಕೂಡ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರು, ನಿಜವಾದ ಒಂದು ನೈಜ ಘಟನೆಯನ್ನು ಸರ್ಕಾರಕ್ಕೆ ಒಂದು ಮನಮುಟ್ಟುವ ಹಾಗೆ ಒಂದು ಆ್ಯಕ್ಟ್ ಮಾಡಿದ್ದಾರೆ ಮಕ್ಕಳು ಕೂಡ. ಒಂದು ಊರಿನ 25 ಶಾಲೆಯ ಬೇರೆ ಬೇರೆ ಹೊಸ ಪ್ರತಿಭೆಗಳನ್ನು ಒಟ್ಟು ಮಾಡಿ ಹೈಸ್ಕೂಲ್ ಜೀವನದ ಒಂದು ಚರಿತ್ರೆಯನ್ನು, ಜೀವನತೆಯನ್ನು ನೆನಪು ಮಾಡುವಂಥ ಒಂದು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದಿಸ್ತಾ, SS ನಾಯ್ಕ್ ಅವರು ಆಗಲೇ ಹೇಳಿದರು, ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರು ಈ ಲೆಕ್ಕದಲ್ಲಿ ಸ್ಪಾನ್ಸರ್ ಮಾಡ್ತಾರೆ ಅಂತೇಳಿ ಅವರು ಮೊದಲಾಗಿ ಹೇಳಿದವರು. ಹಾಗೆ ಎಲ್ಲರೂ ಕೂಡ ಸಹಕಾರವನ್ನು ಈಗಾಗಲೇ ಹಲವಾರು NGO ಅವರುಗಳು ಕೂಡ ಸ್ಪಾನ್ಸರ್ ಆಗಿ ಮಾಡಿದ್ದಾರೆ. ರಜಾಕ್ ಮತ್ತು ನಂದು ಫ್ರೆಂಡ್ಶಿಪ್ ಒಂದು 15 ವರ್ಷದಿಂದ ಇತ್ತು. ಅವರು ಒಳ್ಳೆಯ ಒಂದು ಬರಹಗಾರ ಅವರು ಕೂಡ. ಎಲ್ಲರೂ ಸಿನಿಮಾ ನೋಡಿ ಇದನ್ನೊಂದು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ತೆ. ಸೊ ನಾನೇನು ಇವಾಗಷ್ಟೇ ಫಿಲಮ್ ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಅಲ್ಲೇನು ರಿವ್ಯೂಸ್ ತೊಗೊಂಡಿದ್ದೆ, ನಂಗೊತ್ತು ಮೈಕ್ ಇಲ್ಲದೇ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ವಾಯ್ಸ್ ಅಷ್ಟು ಕ್ಲಿಯರ್ ಇರಲ್ಲ ಅಂತ. ಸೊ ಅದಕ್ಕೆಲ್ಲ ಸಾರಿ. ಆ್ಯಕ್ಚುಲಿ ಇವಾಗಲೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ ಕೇಳ್ತೀನಿ. ಆಮೇಲೆ ಫಿಲಮ್ ಬಗ್ಗೆ ಹೇಳೋದಾದರೆ ಬರೀ ಮಕ್ಕಳು ಮಾತ್ರ ಅಲ್ಲದೆ ಎಲ್ಲರೂ ಒಟ್ಟಿಗೆ ಕೂತು ನೋಡ್ಬೋದಾದಂಥ ಸಿನಿಮಾ ಇದು. ಮಕ್ಕಳ ಸಿನಿಮಾ ಅನ್ನೋಕ್ಕಿಂತ ಮಕ್ಕಳು ನಮಗಾಗಿ ಕೊಟ್ಟಂತಹ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವಾಗಿನ ಜನ್ರೇಷನ್ಗೆ ಇಂತಹ ಫಿಲಮ್ ಮಸ್ಟ್. ಆಮೇಲೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಕಲ್ತಿರೋದ್ರಿಂದ ಅದೆಷ್ಟೋ ಇನ್ಸಿಡೆಂಟ್ಸ್, ಅದೆಷ್ಟೋ ಸನ್ನಿವೇಶಗಳು ನಮ್ಮನ್ನು ಮತ್ತೆ ಹಳೆ ಲೈಫ್ಗೆ, ಅಂದರೆ ಆ ಸ್ಕೂಲ್ ಡೇಸ್ಗೆ ವಾಪಸ್ ಕರ್ಕೊಂಡು ಹೋಗುತ್ತೆ. ಆ ಮೆಮೊರೀಸ್ ಎಲ್ಲ ಒಂದ್ಸಲ ಬಂದು ವಾಪಸ್ ನಾವು ಸ್ಕೂಲ್ ಡೇಸ್ಗೆ ಹೋಗಬಾರ್ದಾ ಅಂತ ಅನಿಸುತ್ತೆ, ಆ ಥರ ಫೀಲ್ ತರುತ್ತೆ. ಇವಾಗ ಶಾಲೆಯಲ್ಲಿ ನಡೆಯುವಂತಹ ಇಲೆಕ್ಷನ್ ಆಗಿರ್ಬೋದು, ಚುನಾವಣೆ ಏನಿದೆ ಅದನ್ನ ಯಾವ ಥರ ಯುಟಿಲೈಸ್ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಥ್ರೂ ಔಟ್ ದ ಮೂವಿ ನಮ್ಮ ಕನ್ನಡನ, ನಮ್ಮ ಮಂಗಳೂರು ಕನ್ನಡನ, ನಮ್ಮ ಕರಾವಳಿ ಕನ್ನಡನೇ ತೋರಿಸಿದ್ದಾರೆ. ಅದನ್ನ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಸಿನಿಮಾ ಅನ್ನೋ ಫೀಲ್ ತರುತ್ತೆ. ಅಂತೂ ಒಂದು ಪಾಸಿಟಿವ್ ಮೆಸೇಜನ್ನೇ ಸಮಾಜಕ್ಕೆ ಕೊಟ್ಟಿರುವಂತಹ ಸಿನಿಮಾ ಇದು. ನೀವು ಕೂಡ ಅಷ್ಟೇ, ಇದು ಆಲ್ರೆಡಿ ಕರಾವಳಿಯಾದ್ಯಂತ ಬಿಡುಗಡೆ ಆಗಿದೆ ಫಿಲಮ್. ನೀವು ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿಬಿಟ್ಟು ನಮ್ಮ ಕನ್ನಡ ಸಿನಿಮಾನ, ಈ ಸ್ಕೂಲ್ ಲೀಡರ್ ಸಿನಿಮಾನ ನೋಡಿ ನಮ್ಮ ಕನ್ನಡದವರನ್ನು ಹಾಗೆ ನಮ್ಮ ಕರಾವಳಿ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಾಮೆಂಟ್ ಕೂಡ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ.